ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಕಸಿನ್ ಮದುವೆ ಇತ್ತು. ಫಸ್ಟ್ ಟೈಮ್ ನಾನು ನನ್ನ ಮಗಳಷ್ಟೇ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಭಯನೂ ಆಗ್ತಾ ಇತ್ತು, ಅವಳು ಕರೆಕ್ಟಾಗಿ ಮಲ್ಕೋತಾಳೋ ಇಲ್ವೋ ಅಥವಾ ನಂಗೆ ನಿದ್ದೆ ಬರುತ್ತೋ ಇಲ್ವೋ. ಆಮೇಲೆ ಅಲ್ಲಿವರೆಗೂ ರೀಚ್ ಆಗೋವರೆಗೂ ಒಂಥರ ಟೆನ್ಷನ್ನೇ ಇತ್ತು. ಹಾಗೂ ಈಗ ಅಂದ್ಕೊಂಡು ನಾನು ನನ್ನ ಮಗಳು ಮೈಸೂರು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ರೀಚ್ ಆದಮೇಲೆ ಅವಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು. ಅವಳಿಗೆ ನನ್ನ ಊರಿಗೆ ಹೋಗೋಕ್ಕೆ ತುಂಬಾ ಇಷ್ಟ. ಬಟ್ ನನಗೇನೋ ಒಂಥರ ಟೆನ್ಷನ್ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಾವಿಬ್ಬರೇ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಏನೋ ರೀಚ್ ಆದ ತಕ್ಷಣ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ಟ್ರೈನ್ ಬಂದಿತ್ತು. ಅದಕ್ಕೋಸ್ಕರ ಆರಾಮಾಗಿ ನಮ್ಮ ಸೀಟ್ನ ಹುಡುಕೊಂಡು ಫಸ್ಟ್ ವಾಟರ್ ಬಾಟಲ್ ತೊಗೊಂಡು ನಮ್ಮ ಸೀಟ್ ಹತ್ರ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ಟ್ರೈನ್ ಹೊರಟೇ ಬಿಡ್ತು. ಆಗೋ ಈಗ ಅನ್ನೋಷ್ಟೊತ್ತಿಗೆ ಬೆಳಗ್ಗೆ ಆಗಿ ನಾವು ಹುಬ್ಳಿನ ರೀಚ್ ಆಗೇ ಹೋದ್ವಿ. ನಮ್ಮ ಹುಬ್ಳಿ ರೀಚ್ ಆಗಿದ ತಕ್ಷಣ ನಮ್ಮ ಪಪ್ಪ ಮತ್ತು ನಮ್ಮ ಮಾದೇವಣ್ಣ ನಮ್ಮನ್ನ ಪಿಕ್ ಮಾಡೋಕ್ಕೆ ಬಂದಿದ್ರು. ನನ್ನ ಟ್ರೈನ್ ಬೆಳಗ್ಗೆ 5:45 ಅಷ್ಟೊತ್ತಿಗೆ ರೀಚ್ ಆಗಿತ್ತು. ಹಾಗೆ ನಾವು 6:30 ಅಷ್ಟೊತ್ತಿಗೆ ಮನೆ ಹತ್ರನೇ ರೀಚ್ ಆಗೋದ್ವಿ. ಬಂದ ತಕ್ಷಣವೇ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಸುಮಾರು ಪಾರ್ಸಲ್ಸ್ ಇತ್ತು. ಅದನ್ನೆಲ್ಲ ರಿವ್ಯೂ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಯಾಕಂದರೆ ಸ್ವಲ್ಪನೇ ಟೈಮ್ ಇದರಿಂದ ಎಲ್ಲನೂ ಒನ್ ಡೇಯಲ್ಲೇ ಮುಗಿಸ್ಬೇಕಿತ್ತು. ವಿಡಿಯೋ ಎಲ್ಲ ಮಾಡಿದೆ. ಪ್ರಾಡಕ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಒಂದೊಂದಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನನ್ನ ಆಶಾ ಎಸ್ ಪಾಟೀಲ್ ಅಂತ ಅಕೌಂಟ್ನ ಫಾಲೋ ಮಾಡಿ. ಸೊ ನಿಮಗೆ ಎಲ್ಲ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಸಿಗುತ್ತೆ. ಇದೆಲ್ಲ ಆದಮೇಲೆ ಸ್ಯಾರಿ ಪ್ಲೇಟಿಂಗ್ ಮಾಡಿದೆ. ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಒಬ್ಬರಾದ್ಮೇಲೆ ಒಬ್ಬರಿಗೆಲ್ಲ ಮೆಹಂದಿ ಹಾಕ್ತಾ ಬಂದೆ. ಎಲ್ಲರಿಗೂ ಮೆಹಂದಿ ಏನೋ ಹಾಕಿದೆ. ನನ್ನ ಲೆಫ್ಟ್ ಹ್ಯಾಂಡ್ಗೆ ನಾನು ಹಾಕ್ಕೊಂಡೆ. ಬಟ್ ರೈಟ್ ಹ್ಯಾಂಡ್ಗೆ ಹೇಗೆ ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದವಾಗ ನಾನು ಸ್ಟಿಕ್ಕರ್ಸ್ನ ತರಿಸಿದೆ. ಈ ಥರ ಮೆಹಂದಿ ಸ್ಟಿಕ್ಕರ್ಸ್ ತುಂಬಾ ಯೂಸ್ ಆಯಿತು. ಈ ಥರ ಈಸಿಯಾಗಿ ಸ್ಟಿಕ್ಕರ್ ಹಾಕ್ಕೊಂಡ್ಬಿಟ್ಟು ಈ ಥರ ಮೆಹಂದಿನ ಈಸಿಯಾಗಿ ಅಪ್ಲೈ ಮಾಡಿಬಿಡ್ಬೋದು. ಇವತ್ತಿನ ಲಾಗ್ ಇಷ್ಟೇ. ಈ ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.